ಭಾರತೀಯ ಸನ್ನೆ ಭಾಷಾ ಸಂಶೋಧನೆ ಮತ್ತು ತರಬೇತಿ ಕೇಂದ್ರದ ಸಹಯೋಗದಲ್ಲಿ ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯಲ್ಲಿ ಇಂದು ಹಮ್ಮಿಕೊಂಡಿದ್ದ ಸಂಕೇತದ ಸಂಜ್ಞೆ ಭಾಷೆಯ ತರಬೇತಿ ಕಾರ್ಯಕ್ರಮವನ್ನು ಆಂದೋಲನ ಪತ್ರಿಕೆ ಸಂಪಾದಕಿ ರಶ್ಮಿ ಕೋಟಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಅಜೀಶ್ ಕೆ ಅಬ್ರಾಹಿಂ, ಡಾ ರುಬಿನ್ ಥಾಮಸ್ ವಿ ವರ್ಗೀಸ್ ಉಪಸ್ಥಿತರಿದ್ದರು. ಬಳಿಕ ರಶ್ಮಿ ಕೋಟಿ ಆಧುನಿಕ ತಂತ್ರಜ್ಞಾನ ಮೂಲಕ ಶ್ರವಣ ದೋಷಕ್ಕೆ ಪರಿಹಾರ ಕಾಣುತ್ತಿರುವುದು ಸ್ವಾಗತಾರ್ಹ ಬೆಳವಣಿಗೆಯಾಗಿದೆ. ಶ್ರವಣ ದೋಷ ಉಳ್ಳವರಿಗೆ ಸಂಜ್ಞೆ ಭಾಷಾ ಮೂಲಕ ಶಿಕ್ಷಣ ನೀಡಿ ಅವರನ್ನು ವಿದ್ಯಾವಂತರನ್ನಾಗಿ ಹಾಗೂ ಪದವೀಧರರನ್ನಾಗಿ ಮಾಡುತ್ತಿರುವ ಕಾರ್ಯ ಶ್ಲಾಘನೀಯ ಎಂದರು. ಹಾಗಿರ್ಬೇಕಾದ್ರೆ ಆಯುಷ್ನಂತಹ ಸಂಸ್ಥೆ ಬರೀ ಹುಟ್ಟಿನಿಂದ ಬಂದವ್ರಿಗಷ್ಟೇ ಅಲ್ಲ, ಈ ಶ್ರವಣ ದೋಷ ಇರೋರ್ಗಷ್ಟೇ ಅಲ್ಲ, ಈ ಶ್ರವಣ ದೋಷದ ಹಲವಾರು ಲೆವೆಲ್ಗಳಲ್ಲಿ ಇದು ಕೆಲಸವನ್ನ ಮಾಡ್ತಾ ಅವ್ರಿಗೆ ಒಂದು ಶಿಕ್ಷಣವನ್ನು ಕೊಡ್ತಾ ಅವರ ದೋಷವನ್ನು ನಿವಾರಿಸುತ್ತಾ ಮತ್ತೆ ಅವಶ್ಯಕತೆ ಇರೋರಿಗೆ ಸಲಕರಣೆಗಳನ್ನು, ಅದರ ಒಂದು ಉಪಕರಣಗಳನ್ನು ಕೂಡ ಹಂಚ್ತಾ ಬಂದಿದೆ. ವಾಕ್ ಮತ್ತು ಶ್ರವಣ ಸಂಸ್ಥೆಯ ನಿರ್ದೇಶಕಿ ಪ್ರೊಫೆಸರ್ ಎಂ ಪುಷ್ಪಾವತಿ, ಎಲ್ಲ ಭಾಷೆಗಳಿಗಿಂತ ಸನ್ನೆ ಭಾಷೆಯು ವಿಶೇಷವಾಗಿದೆ. ಮಾತನಾಡುವಾಗ ಉಚ್ಚಾರಣೆ ತಪ್ಪಾಗಬಹುದು, ಆದರೆ ಸನ್ನೆಯ ಭಾವ ತಪ್ಪಾಗಲಾರದು ಎಂದು ಹೇಳಿದರು. Very beautiful, because nobody can misinterpret. Even if they don't understand, they'll be quiet.